ಕೊನೆ ಪಕ್ಷ SSLC ಪಾಸ್ ಆಗೋಷ್ಟ್ರ ಕಲಿ ಅಂದ್ರೆ 4 ಸಲ ಡುಬ್ಕಿ ಹೋಗ್ರೆ ಹಂಗು ಹಿಂಗು ಮಾಡಿ ಅವ್ರ ಕೈಕಾಲು ಬಿದ್ದು SSLC ಪಾಸ್ ಮಾಡಿಸಿ ಕಾಲೇಜಿಗೆ ಹಾಕಿದ್ರೆ ಕಾಲೇಜಿಗೂ ಸರಿಯಾಗಿ ಹೋಗಲಿಲ್ಲ. ಈಗ ಯಾರು ಹೇಳ್ಯಾರ ನಮ್ಗೆ ಮದುವೆ ವಯಸ್ಸಿಗೆ ಬಂದಿ ಅಂತ ಮದುವೆ ಮಾಡು ಅಂತ ಗಂಟ ಬಿದ್ದಾನೆ. ಅಲ್ಲೂ ಯಾವ್ದೋ ಒಂದು ಉದ್ಯೋಗ ನೋಡ್ಕೋ, ಚಂದ ಉದ್ಯೋಗ ಮಾಡೋಣ. ಮೊದಲು ನೀವು ಮದುವೆ ಮಾಡು ಅಂದ್ರೆ ದುಡ್ಡು ತಿಂತೀನಿ ಅಂತ ನಮಗ ಕನ್ಯೆ ಸಿಗೋಲ್ಲ, ಅವ್ಗೆ ಎಲ್ಲಿ ಹುಡ್ಕೊಡು. ಇನ್ನು ನಾವು ಇರೋ ಒಬ್ಬನ ಮಗ ಅಂತಂದು ಅವ್ರವ್ ಸಾತ ಮೇಲೆ ಈ ಕಾಂಗಿ ಜೀವನ ಕಳೆದ್ಬಿಟ್ಟು ಈಗೇನಾಗೈತೆ ಅನ್ನೋ ಒಂದು ವಾರದಿಂದ ನಮಗೂ ಹುಚ್ಚಿಡ್ದು ಬಿಟ್ಟತ್ ಮದುವೆಯಿಂದ. ಅವತ್ತು ಆ ದಾರ್ಯಾಗ ಆ ಹುಡುಗಿನ ನೋಡಿನಿ ತಲೆ ಕೆಟ್ಬಿಟ್ಟು ಮದುವೆ ಆದ್ರೆ ಇಂಥ ಹುಡುಗಿಯನ್ನ ಮದುವೆ ಆಗ್ಬೇಕು ಅನ್ಸುತ್ತೆ. ಆಕೆ ನೆನಪಾದ್ರೆ ಸಾಕ್ರಿ, ಸರಿಯಾಗಿ ಊಟ ಹೋಗೋದಿಲ್ಲ, ನಿದ್ದೆ ಹತ್ತೋದಿಲ್ಲ. ಊಟ ಮಾಡೋ ಹೊತ್ತಿನ ನಿದ್ದೆ ಬರ್ತೈತಿ, ಜೋರು ನಿದ್ದೆ ಹತ್ತದ ಮುದ್ದೆ ನೆನಪಾಗ್ತದೆ. ಹಿಂಗಾದ್ರೆ ಹೆಣ್ಣು ನಮ್ಮ ಬಾಳೆ ಸಿಗಲಿ. ಒಂದಲ್ಲ ಒಂದು ದಿವಸ ಸಿಗ್ತಾಳೆ, ಹಿಡಿದು ಕೇಳಬಿಡ್ತೀನಿ, ನೀ ಏನು ನನ್ನ ಮದುವೆ ಹಾಕ್ಯೋ ಏನ ನನ್ನ ಮದುವೆ ಹಾಕ್ಯೋ ಅಂತ. ನನ್ನ ಮದುವೆ ಆಗ್ತೀನಿ ಅನ್ನಂದ್ರೆ ನನ್ನ ಮದುವೆ ಆಗ ಸನ್ಯಾಸಿ ಗಂಟೆ ಬಿದ್ದ ಇವತ್ತು ನೋಡ್ರಿ ಮುದೋಡ್ಯ ಕೈ ಬಿಡ. ಒಮ್ಮೆ ಮದುವೆ ಆಗ ಒಮ್ಮೆ ಕೈ ಬಿಡ್ತೀವೋ ಕಾಲಿಗೆ ಮಾಡಿ ಕಡೆ ಒಂದು ಸೀಸನ್ ಅದು ಸೆಟ್ಟಿಗೆ ಬರ್ತೈತಿ ಹುಡುಗಿ ಬರೀ ಅವು ಅದ ಹುಡುಗಿ ಕನಸೋಯಿದು ನನಸೋಯಿದು ನನ್ನೆದೆಗೆ ನೀ ತಂದ ಮೊದಲ ಸಿಂಚನ ನಾನಿನ್ನಲಿ ನೀನನ್ನಲಿ ಅಂದುಕೊಂಡರೆ ಎಂಥ ರೋಮಾಂಚನ. ಏ ಹುಡುಗಿ ದಾರ್ಯಾಗ ಹಂಗೆ ಜಗ್ಗಾಡಕತ್ತಿ ನನ್ನ ಯವ್ವ ಸುಮ್ಮ ದಾರ ಹೋಗಕ್ಕೆ ನೋಡ್ಗಿನ ಕೈ ಹಿಡ್ದ ಮದುವೆ ಕಾಟ ಬಿದ್ದೀನ. ನಾ ಜಗ್ಗಿದ್ನಿ ನೀ ಜಗಿದ್ ಒಟ್ಟ ಜಗ್ಗಾಡಕತ್ತೀವಲ್ಲ ಅಲ್ಲ ನಿಮ್ಮಂತ ಮುದುಕೋರ್ಸಿದ್ ನಮ್ಮಂತ ಹುಡುಗಿಯರಿಗೆ ಬೆನ್ನ ಹತ್ತಿರಂದ್ರ ಯಾಕೆ ಊರಾಗ ಕನ್ಯಾ ಬರ ಬಿದ್ದಾವೇನ? ಊರಾಗ ಅಷ್ಟ ಅಲ್ಲ ಇಡೀ ದೇಶಕ್ಕೆ ಕನ್ಯಾದ ಬರ ಬಂದತಿ. ನಮ್ಮ ಕಾಲದಾಗ ಹೆಣ್ಣಡಿ ಅಂದ್ರೆ ಒಲ್ಲೆ ಅಂತಿದ್ವಿ, ಏನ್ ದೊಡ್ಡ ಅಪರಾಧ ಅನ್ನೋರ್ಗತಿ. ಇನ್ನು ಹೆಣ್ಣು ನಡೆದವರು ಸರ್ಕಾರಿ ನೌಕರಿ ಇದ್ದಂಗ ಕೊಟ್ಟು ಮದುವೆ ಮಾಡ್ತೀನಿ ಅಂತಾರ. ಇಡೀ ದೇಶಕ್ಕೆ ಅನ್ನ ಹಾಕೋ ರೈತರ ಮಕ್ಳಿಗೆ ಕನ್ಯಾನ ಸಿಗವಲ್ದು. ಯಾಕಂದ್ರೆ ಹೊಲ ಮನೆ ಕೆಲಸ ಮಾಡ್ಬೇಕಾಗತ್ತ. ಅದಕ್ಕ ಇನ್ನು ನಮ್ಮ ಕಾಲದಾಗ ಎಷ್ಟು ಕನ್ಯೆ ಇದ್ವು ಅಂದ್ರ ಎದ್ರ ನಿಂತ ಹಂಚಿದ್ರು ಒಬ್ಬೊಬ್ರಿಗೆ 4-5 ಕನ್ಯೆ ಬರ್ತೀವಿ. ಅವಾಗ ಒಂದ್ 2-3 ಮದುವೆ ಆಗೋದು ಬಿಟ್ಟಿವಿ. ಈಗ ಹುಚ್ಚ ಹಿಡ್ದತಿ. ಯಾರು ಬೇಟೆಕರ್ ಅವ್ರು ಹಿಡ್ಕೊಂಡು ಮಸ್ತ್ ಮಲ್ಲೈಕ ಜಬರ್ದಸ್ತ್ ಮಲ್ಲೈಕ ನಿನ್ನ ನೋಡಿ ನನಗ ಮಾಸ್ತರ ನೀನ ಅಂತ ಗೊತ್ತಾತ. ಇವಾಗ ಇಷ್ಟು ಶೂದು ಲಕ್ಷ ಕತ್ತಿಯಲ್ಲ ಅಲ್ಲೇ ಗೊತ್ತಾತ. ಅಪ್ಪ ಮಗ ಇಬ್ರು ಸರಿ ನಾನು ಹೋಲ್ಸೇಲ್ ಗಂಟು ಬಿದ್ದೀರೇನ? ಅಪ್ಪ ಮಗ ಅಂದ್ರೆ ಮಗನ ಗಂಟು ಬಿದ್ದಿದ್ದ. ಸನ್ಯಾಸಿ ವೇಷ ಹಾಕೊಂಡು ಬೆನ್ನು ಹತ್ತಿದ್ದ. ಏನ್ ಚಪ್ತಾಡ? ನನ್ ಮದ್ವೆ ಆಗ ನಮ್ಮ ಅಪ್ಪನ ಆಸ್ತಿ ನಿಂಗೆ ಕೊಡ್ತೀನಿ ಅಂತ ಚಪ್ತ. ಯಾರ ಅಪ್ಪನ ಆಸ್ತಿ ಅಂತ ಕೊಡ್ತಾನವ? ನಾ ಅರ್ಧ ಆಸ್ತಿ ಕೊಟ್ರ ನಿನ್ ಕೊಡ್ಬೇಕಲ್ಲ. ಮಾಸ್ತಾರ ನೀ ಕೊಳ್ಳಿದ್ರೆ ನಿನ್ ಮಗನ ಆಸ್ತಿ ಬರಬೇಕಲ್ಲ. ಹೆಂಗಿದ್ರು ಅಪ್ಪನ ಆಸ್ತಿ ಬಂದ್ರೆ ಮಗನ ಅಪ್ಪನ ಅರ್ಧ ಆಸ್ತಿ ಬರ್ಬೇಕಾರೆ ನನ್ನ ಆಸ್ತಿ ಅವನಿಗೆ ಅರ್ಧ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅವ ನನ್ನ ಮಗನ ಅಲ್ಲ. ಇಷ್ಟು ದಿವಸ ಮುಚ್ಚಿಟ್ಟ ಒಂದು ಕಟು ಸತ್ಯನ ಇವತ್ತು ನಿನ್ ಮುಂದೆ ಹೇಳ್ತೀನಿ. ನೀ ಯಾರಿಗೂ ಹೇಳಲ್ಲ ಅಂತ ಒಂದು 10-12 ಮಾತು ಕೊಡು. 12 ಮಾತು? ಒಂದ ಮಾತು ಕೊಡು. ಯಾರ ಮುಂದೆ ಹೇಳಲ್ಲಪ್ಪ? ಯಾರಿಗೂ ಹೇಳ್ಬಾರ್ದ? ನನ್ನ ಮರ್ಯಾದೆ ಪ್ರಶ್ನೆ ಐತಿ. ಅವ ಕರೆನ ನನ್ನ ಮಗ ಅಲ್ಲ. ಅವ
ಅವ ನನ್ನ ಹೆಂಡತಿ ಮಗ ಅವ. ಮಾಸ್ತರ್ ನಿನ್ ತಲೆ ಕೆಟ್ಟೈತಿ. ನಿನ್ ಹೆಂಡತಿ ಮಗ ಅಂದ್ರೆ ನಿನ್ ಮಗ ಅಂದ್ರೆ ನಿನ್ ಹೆಂಡತಿ ಮಗ. ನೀನು ಟ್ಯೂಬ್ಲೈಟ್ ಅದಿ ಅಂತ ಗೊತ್ತಾಯ್ತು. ಅಂದ್ರ ಅವ್ರವ್ ನಾನು ಹೇಳ್ತೀನ, ಅವ ನನ್ನ ಮಗ ಅಲ್ಲ. ಹಂಗೇನಾಗುತ್ತ ಮಾಸ್ತರ? ಹಂಗ ಆಗೈತಿ. ಹೆಂಗಾಗೈತಿ? ಮದುವೆಕಿನ ಮೊದ್ಲು 3 ತಿಂಗಳಿದ್ಲಂತ ನಾನು ಹೇಳ್ತೀನಿ. ಮನೆಗೆ ಬಂದ್ಲು, ಏನಿದು ಅಂದೆ. 6 ತಿಂಗಳು ತಡಿ, ನಿನಗ ಗೊತ್ತಾಕೈತಿ. 6 ತಿಂಗಳು ಬಿಟ್ಟು ಸೀದಾ ಕೂಸು ಕೈಯಾಗಿಟ್ಟಾಕಿನ ಓಡೋದ್ಲು. ಎಲ್ಲಿ ಹೋದ್ಲು ಏನೋ ಒಂದು ಗೊತ್ತಿಲ್ಲ. ಒಂದು ವಾರದ ಮೇಲೆ ಫೋನ್ ಹಚ್ಚಿದ್ಲು, ಅಣ್ಣಾರ ಆರಾಮದಿರೇನ್ರಿ ಅಂತ. ಹ್ಞೂ ಆರಾಮದೀನಿ. ನೀ ಎಲ್ಲದಿ ಎಲ್ಲೈತಿ ನಿನ್ನ ಲೊಕೇಶನ್ ಹೇಳ. ಲೊಕೇಶನ್ ತೊಗೊಂಡು ಏನು ಬಕ್ಬಾರ್ಲಿ ಬೀಳ್ತಿ. ಅದೇನು ನಿಂದು ಕೂಸಲ್ಲ, ನೀ ಏನು ಖುಷಿ ಆಗ್ಬೇಡ. ಗಿಡ್ಡ ಸಂಜೆ ಅಂದದು ಕೂಸಲ್ಲ. ಗಿಡ್ಡ ಸಂಜೆ ಲವ್ ಮಾಡ್ತಿದ್ಲಂತ. ಅವನು ಕೂಸ ಒಂದರ ಗುಣ ನನ್ನ ಅದಾವ ಅವನ ಹತ್ರ. ಎಲ್ಲ ಗಿಡ್ಡ ಸಂಜೆ ಅಪ್ಪಗೂ ನಾನ ಬೇಕ, ಮಗನಿಗೂ ನಾನ ಬೇಕ. ಮೊಮ್ಮಗನಿಗೆ ಏನ್ ಬೇಕು ಹೇಳೋದು? ಇದೇನ್ರಿ ಮಾಸ್ತರ ಮದ್ವೆ ಹುಚ್ಚಿಡಿಸ್ಕೊಂಡೈತಿ. ಹೆಂಗಾರ ಮಾಡಿ ಹುಚ್ಚು ಬಿಡಿಸ್ಬೇಕ್ರಿ, ಬಿಡಿಸ್ತೀನಿ. ಮಾಸ್ತರ ಮಾಸ್ತರ ಹತ್ತಿರ ಬರ್ತಾನ, ಮಾಸ್ತರ ಮಾಸ್ತರ ಹತ್ತಿರ ಬರ್ತಾನ. 50 ವರ್ಷ ಆದ್ರೂ ಇವ ಹತ್ತಿರ ಬರ್ತಾನ, 50 ವರ್ಷ ಆದ್ರೂ ಇವ ಹತ್ತಿರ ಬರ್ತಾನ. ಮಾಸ್ತರ ಸ್ವಲ್ಪ ಸಾಹಿತ್ಯ ಮಾಸ್ತರ. ನಾನ್ ನಿಮ್ ಮದ್ವೆ ಆಗ್ತೀನಿ. ಯಾಕೆ ಉಸಿರು ಮಾಡ್ತೀನಿ? ಇಷ್ಟ ಹರಿದ್ರುಡುಗಿ ನಿನ್ನಂತ ಮುದುಕು ನಮ್ ಮದ್ವೆ ಆಗ್ಲದ್ರ ಕುಂತೋರ್ಲ ನಾಟಕ ಮಾಡ್ತಾರ. ನನಗೆ ಸಿಕ್ಕ ಚಾನ್ಸ್ ಅವ್ರಿಗೆ ಸಿಕ್ಕಿಲ್ಲ ಅಂತ ಅಣಕ ಮಾಡ್ತಾರ. ಅವ್ರ ಕೆಲಸ ಅವ್ರು ಮಾಡ್ತಾರ, ನಮ್ ಕೆಲಸ ನಾವು ಕೆಲ್ಸ್ಕೊಬಾರ್ದವಿ. ಎಷ್ಟ್ ಚಲೋ ಅದೀಯ ಮಾಸ್ತರ. ಹಿಂಗ ಅಂದ ಸಾಯ ಹೊಡಿತೀರಿ ನೋಡ್. ಮಾಸ್ತರ ನಿಂಗ್ ಮದ್ವೆ ಆಗ್ತೀನಿ, ನಿಂದ ಇಡೀ ಆಸ್ತಿ ನಮಗ್ ಕೊಡ್ಬೇಕು. ಆಸ್ತಿ ಅಷ್ಟ ಅಲ್ಲ, ನನ್ನ ಪ್ಯಾಂಟು ಜರ್ಕಿನು ಒಳಗಿನ ಬನ್ನಿ ಎಲ್ಲ ನಿನ್ನ ಹೆಸರಿಗೆ ಹಚ್ಬಿಡ್ತೀನಿ. ನೀ ಯಾವಾಗ ಕೊಡ್ತೀವಿ ಅವಾಗ ಹಾಕೊಂಡು ತಿರ್ಗಾಡ್ತೀನಿ ಆಗ್ತಿಲ್ಲ. ಆದ್ರೆ ನೀ ಮಾತ್ರ ನಾನು ಮೋಸ ಮಾಡಬಾರ್ದು. ಇಲ್ಲಪ್ಪ. ಚಂದುಳ್ಳ ಚಲುವಿ ಅಂದಾಳದ ಮ್ಯಾಗಿನ ಬ್ರಹ್ಮ ಕಳಿಶಾನ ಸುರದ ನಂಬೀರಿ ನಿನ್ನ ಕೊಡಬ್ಯಾಡ ಮಣ್ಣ ತಾದ ಮ್ಯಾಲ ಕಾಗದಂಗ ಕೊಡಬೇಡ ಹತ್ಯ ಮಿಕ್ಕ ಹೋಗಬ್ಯಾಡ ಹೆಂಗಾರ ಮಾವೊಮ್ಮೆ ಬದಲಿಸ. ಎಷ್ಟು ಬೆಚ್ಚಗದೆಯಾ ನೀ ಯಾಕೆ ಬಂದಿ ಇಲ್ಲಿ? ನಮ್ಮನ್ನ ನೋಡಕ್ ನೀವು ಬರ್ಬೋದು, ನಿಮ್ಮನ್ನ ನೋಡಕ್ ನಾವು ಬರ್ಬೋದು. ಚಲೋ ಒಟ್ಟು ಬಂದವನು ಸೀದಾ ಹಂಬರ್ಕೊಳ್ದ. ತಿರುಗಿ ನಿಂತಂದ್ರೆ ಹಂಬರ್ಕೊಂಡ್ಬಿಡು ಮಗ. ಎಲ್ಲಾರು ಮಾತಾಡ್ಕೊಂಡ್ ಬಂದಿರಿ. ನಮ್ಮನ್ನ ತಾಲೀಮ್ ಕೊಲ ಬಿಟ್ಟು ಈಗಿನ ಜೋಡಿ ಡ್ಯಾನ್ಸ್ ಮಾಡಕತ್ತೀಯ ಮಾಸ್ತರ? ಅಕ್ಕಿಗೂ ತಾಲೀಮ್ ಕೊಡಾಕತ್ತೀನಿ. ದಾರ್ಯಾಗ ಏನ್ ಕೊಡ್ತಿ? ಆ ಪೆಟ್ಟಿಗೆ ಮಾಸ್ಟರ್ ಕುಂದ್ರಿಸಿ ಬಂದಿ ತಾಸ್ಕೊಮ್ಮೆ ಎದ್ದೆದ್ದು ಹೋಗ್ತಾನವ. ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು? ಪೆಟ್ಟಿಗೆ ಎಲ್ಲಿ ಬಿಟ್ಟು ಹೋಗೋಣ. ತಾಲೀಮ್ ಮಾಡಮ್ಮ. ಇದು ಲಾಕ್ ಮಾಡಿ ಯಾವ ಪೆಟ್ಟಿಗೆ ಒಳಗೆ ಬರೋದ್ರಿಂದ ತಾಲೀಮ್ ಮಾಡಮ್ಮ. ತಾಲೀಮ್ ಏನ್ ಮಾಡ್ದೆ? ತಾಲೀಮ್ ಮಾಡಿದ್ಬಿಟ್ಟು ಇಲ್ಲಿ ವಿಷಯ ಚಂದ ಚಲಿ ವಿಷಯ ತಾಲೀಮ್ ಇಲ್ಲೇ ತಂದಲ್ಲ ಚಲವೇ ದಿನ ಅಂತ ವಿಷಯ ಗೊತ್ತೈತಿಲ್ಲ? ಗೊತ್ತಿಲ್ಲ? ಆ ಮಗ್ಗಲ ಮನೆ ರಮೇಶ್ ಇಲ್ಲ, ಆ ರಮೇಶರ ತಮ್ಮ ಸುರೇಶ್ ಇಲ್ಲ, ಆ ಸುರೇಶ್ ಅಡೆ ಗಿರೀಶ್ ಇಲ್ಲ, ಗಿರೀಶರ ಕಾಕ ಹರೀಶ್ ಇಲ್ಲ, ಹರೀಶರ ಅಣ್ಣನ ಮಗ ಮಂಟೇಶ್ ಇಲ್ಲ, ಮಂಟೇಶನ ದೋಸ್ತ ಮಲ್ಲೇಶ್ ಇಲ್ಲ, ಮಲ್ಲೇಶನ ತಮ್ಮ ಕಾಡೇಶ್ ಇಲ್ಲ. ಮೇನ್ ಪಾತ್ರ ಹಾಕಿದ್ದಿಲ್ಲ ಅವನಿಗೆ. ಸೀದಾ ಕಾಡೇಶನಾಗ ಬರಲ್ಲ ನನಗೆ. ನಿನಗೆ ತಿಳಿಬೇಕಲ್ಲ, ಅವ ಓಡ್ಯಾನ. ಓಡೋಗ್ಯಾನ? ಯಾರ ಜೊತೆ ಹೋಗ್ಯಾನ? ಆ ಎದುರು ಮನೆ ಮಲ್ಲವಿಲ್ಲ, ಮಲ್ಲವನ ಮ್ಯಾಗ ಕಲ್ಲವಿಲ್ಲ, ಕಲ್ಲವನ ಹಿಂದಿನ ಮನೆ ಸಿಂಧವಿಲ್ಲ, ಸಿಂಧುವಿನ ಎದುರು ಮನೆಗೆ ನಂದವಿಲ್ಲ, ನಂದವನ ಮಗಳು ಮಾದೇವಿ, ಮಾದೇವಿ ಗೆಳತಿ ಶಾರವ್ವ. ಸೀದಾ ಶಾರವನ್ನಾಗ ಬರಲ್ಲ ನನಗೆ. ನಿನಗೆ ತಿಳಿಬೇಕಲ್ಲ, ಆಕಿ ತೊಗೊಂಡು ಓಡೋಗ್ಯಾನ. ಊರನವರು ಯುವ ಕಲಾವಿದ್ರು ಅಂತ ನಾ ಚಲೋ ಪಾಠ ಹಾಕೊಂಡು ಕೂತೀನಿ. ಅದು ಓಡೋದು ನನ್ನ ನಾಟಕ ಆಗಲ್ಲ ಇದು. ಮತ್ತೆ ಅಲ್ಲಿ ಓಡೋಗೋದು ಸುದ್ದಿ ಕೇಳಿದ್ಬಿಟ್ಟು ಇಲ್ಲಿ ಬಂದು ಚಂದಳ್ಳ ಮಾಸ್ತರ, ನಾನು ಸಿಂಧು ಜೊತೆಗೆ ಒಂದ್ ಸ್ವಲ್ಪ ಜಾತ್ರೆಗೆ ಹೋಗಿ ಬರ್ಲಾ? ಜಾತ್ರೆ ಈ ಹುಡುಗಿ ಸೂಟ್ ಹಾಕಳ. ನೀನು ನೋಡಿ ಹೆಂಗ್ ಮಾಡ್ತೀನಿ ನೋಡಿ, ಸೂಟ್ ಆಗ್ಬೋದು. ನೋಡಕ್ ಇಷ್ಟು ಚಂದ ಅದಿ. ಯಾರು ನಿನಗೆ ಸಿನಿಮಾದಾಗ ಅವಕಾಶ ಕೊಟ್ಟಿಲ್ವೇ? ಬಂದಿದ್ದು ಮಾಸ್ತರ. ನಾನು
ಅಲ್ಲೇ ಒಲ್ಲೆ ಅಂತಾಳೆ ಇಲ್ಲೇನು ಮಾಡ್ತಾಳೆ ಮಾಡಿಸ್ ಹೆಂಗೆ ಮಾಡಿಸ್ ಆತು ಗೊತ್ತ ನಮ್ಮ ನಾಟಕದಾಗ ಒಂದು ಪಾತ್ರ ಮಾಡ್ತಿ ಸೂಪರ್ ಅದೀಸು ಮಾಸ್ತರ ನೀವು ಹೀರೋ ಆಗಿ ಅಭಿನಯಿಸ್ತೀರಂದ್ರೆ ನಾನು ಅಷ್ಟೇ ಹೀರೋನಾಗಿ ಮಾಡೋದಪ್ಪ. ನೋಡು ನಾನು ಹೀರೋ ಬಿಡ ಕುದುರೆ ಜೇಟು ಏ ರಾಜ ನಮ್ಮ ಮಾಸ್ತರ್ ಒಂದು ಸರಿ ನೀಡ್ತಂಬಲ್ಲ ಏ ಮಂಚು ಯಾಕೆ ನಮ್ಮ ಮಾಸ್ತರ್ ಅನ್ಕ ಮಾಡ್ತಿ? ನಮ್ಮ ಮಾಸ್ತರ್ ಯಾವಾಗಿದ್ರು ನಂಗೆ ಶಾರುಖ್ ಖಾನ್ ಇದ್ದಾಗ. ಮಾಸ್ತರ 5 ನಿಮಿಷ ಸುಮ್ಮನೆ ನೋಡಿ ಹುಡುಗಿ ನೋಡಾಕ ಸುಂದ್ರದಳ ಕಣ್ಣು ಮುಗಿಲೆ ಚಂದದಳ ಅಂತೇಳಿ ಮಳ್ಳಾಗಿ ಮೇನ್ ಪಾತ್ರ ಹಾಕಿದಿ. ಕೇಳೋದಿಲ್ಲ ನಾನು, ನನಗ ಮಾತು ಕೊಟ್ಟಿ ಮೇನ್ ಪಾತ್ರ ನನಗ ಕೊಡ್ತೀನಿ ಅಂತ ತಪ್ಪಿದಿ. ಮಾಸ್ತರ ಎಮರ್ಜೆನ್ಸಿ ಸಿಕ್ಕಿನಿ, ಮುಂದೆ ಕಂಪ್ನಿ ಮಾಲಕ್ ತೆಗಕ್ಕೆ ನನಗ್ ಮೇನ್ ಪಾತ್ರ ಹಾಕ್ಬೇಕು. ಯವ್ವ ಇಲ್ಲಿ ದುಡಿಯಾಕತ್ತ 10 ವರ್ಷ ಆತ್ನ ಹೈಟ್ ಬಸ್ಸು ಒಂದು ಸೆಣಬು ಕೊಟ್ಟಿಲ್ಲ ನನಗ. ಹಿಂಗ ಅಡ್ಡಾಡಿ ದುಡ್ದು ಹಿಂಗ ಅಡ್ಡಾಡಕತ್ತೀನಿ ನಾ. ಮಾಸ್ತರ ನೀ ನನಗ ಮೇನ್ ಪಾತ್ರ ಹಾಕಬೇಕ ಮಗಳ, ಹಾಕ್ಲಿಲ್ಲ ಅಂದ್ರ ಕಚ 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 ಏತೆ ಬಿಡ್ತೀನಿ. ಈ ಪಕ್ಕದ ಮನಿ ಚಂದ್ರಿ ಇಲ್ಲ ಅಂದ್ರೆ ಈ ಸುಂದ್ರಿ ಆಟನೇ ನಡೆಯಲ್ಲ. ಈ ಸುಂದ್ರಿ ಇಲ್ಲಂದ್ರೆ ಈ ಚಂದ್ರಿ ಆಟ ಮಾಡಂಗಿಲ್ಲ. ಏನಿಲ್ಲ ನಾವೇನ್ ನಿಂತ ಬಿಗ್ ಬಾಸ್ ಸುದೀಪ್ ಯಾರ ಕೈ ಎತ್ತಬೇಕಂತ ಹೇಳಿ. ಮಾಸ್ತರ ಮುಂದೆ ನಿಮ್ ಕಂಪ್ನಿ ಮಾಲಕ್ತಿ ನಾನೇ ಅಲ್ವಾ? ನಂಗ್ ಮೇನ್ ಪಾತ್ರ. ಮಾಸ್ತರ ನಂಗೂ ಮೇನ್ ಪಾತ್ರ.